ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ಏನ್ ತಿಳ್ಕೊಂಡ್ವಿ? ಪಾಪ ಅವಳು ಬಂದಾಗ್ಲಿಂದ, ಅವಳು ಗಂಡ ತೀರೋದಾಗ್ಲಿಂದ ಭಿಕ್ಷೆ ಬೇಡಿನೇ ಬದುಕಿರೋದವ್ರು. ಅರ್ಧಂಬರ್ಧ ಹೊಟ್ಟೆ ಊಟ ಮಾಡಿ ಮಾಡಿ ಸಾಕಾಗೋಗಿರುತ್ತೆ ವೆಂಕಮ್ಮಂಗೆ. ಹಂಗಿರ್ಬೇಕಾದ್ರೆ ಮಗ ನೀನ್ ಯಾವುದನ್ನು ಕೂಡ ಜಾಸ್ತಿ ತಗೊಂಡು ಇಡಬಾರದು ಗುಡೀಲಿ ಅಂತ ಹೇಳಿದಾಗ ಅವಳಿಗೆ ಶಾಕ್ ಆಗತ್ತೆ. ಮತ್ತೆ ಭಾಗಣ್ಣ ಏನ್ ಮಾಡ್ತಾನೆ, ಬಿಡಿಸಿ ಬಿಡಿಸಿ ಹೇಳ್ತಾನಂತೆ, ಅಮ್ಮ, ಈ ರೀತಿ ಹಣನ ಕೂಡಿಡೋದು ಅನ್ನುವಂಥದ್ದು ನಮ್ಮನ್ನ ಬೆನ್ನು ಬಿಡದೇ ಇರೋ ತರ ಪಿಶಾಚಿ ಹಾಗಿರತ್ತಿದು. ಒಂದ್ ಸರಿ ಸಿಕ್ಕಾಕೊಂಡ್ವಿ ಅಂತಂದ್ರೆ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಅಮ್ಮ. ಆಸೆ ಅನ್ನೋದು ಹೆಚ್ಚುತ್ತಾನೇ ಹೋಗ್ತಾ ಇರುತ್ತೆ, ಹೋಗ್ಲಿ, ಕಡಿಮೆ ಆಗೋದಿಲ್ಲ. ಈಗ ನೋಡು, ಜನ ನಾವಿದ್ದಲ್ಲಿಗೆ ಬಂದು ಧಾನ್ಯ ಕೊಡ್ತಾ ಇದ್ದಾರೆ. ಆದ್ರೂ ನಿನಗೆ ಮುಂದೇನೋಪ್ಪ ಅನ್ನೋ ಹೆದರಿಕೆ ಹೋಗಿದ್ಯಾ? ಆ ಹೆದರಿಕೆ ಹೋಗಿದ್ರೆ ಜನ ಬಂದು ಕೊಡ್ತಾ ಇದ್ದಾರಲ್ವಾ ಅನ್ಬಿಟ್ಟು ನಾವು ಸಂಗ್ರಹ ಮಾಡ್ತಿರಲ್ಲ. ಆದ್ರೆ ಇವಳಿಗೆ ಹೆದರಿಕೆ ಹೋಗಿಲ್ಲ. ಜನ ಬಂದು ಕೊಡ್ತಾ ಇದ್ರು ಕೂಡ ಇವತ್ತೇನೋ ಜನ ಕೊಡ್ತಾರೆ, ನಾಳಿನ ಕತೆ ಏನೋ ಅನ್ನೋ ಹೆದರಿಕೆ ಇದೆ. ಅದಕ್ಕೆ ಬಾಗಣ್ಣ ಹೇಳ್ತಾ ಇರೋದು, ಜನ ನೋಡು ನಾವಿದ್ದಲ್ಲಿಗೆ ಬಂದು ಕೊಡ್ತಾ ಇದ್ರು ನಿನಗೆ ನಾಳೆ ಏನು ಅನ್ನೋ ಅಂತ ಹೆದರಿಕೆ ಇನ್ನ ಹೋಗಿಲ್ಲ ಅಂದಾಗ ಅಮ್ಮ ಹೇಳ್ತಾಳಂತೆ, ನೆನ್ನೆ 4 ಸೇರು ಜೋಳನ ದುರ್ಗಮ್ಮ ಕೊಟ್ಟಿದ್ಲು ಕಣೋ. ಈ ಗುಡೀಲಿ ಏನಿಟ್ರೆ ಉಳಿಯುತ್ತೆ ಹೇಳು? ಬೆಳಿಗ್ಗೆ ನೋಡ್ಬೇಕಾದ್ರೆ ಜೋಳ ಎಲ್ಲ ಇಲಿಗಳು ತಿಂದ್ಬಿಟ್ಟಿದಾವೆ. ಅದಕ್ಕೆ ಈ ದಿನ ಬೇರೆ ಕಡೆ ಬೇಡೋದಿಕ್ಕೆ ಹೋಗ್ಬೇಕಾಯ್ತು ಅಂತ ಹೇಳ್ತಾಳೆ. ಹಾ, ಇಲಿಗಳ ಅಂತ ಬಾಗಣ್ಣ ಹೇಳ್ತಾನೆ. ಹೌದಮ್ಮ, ನಾನಿರೋ ಕಡೆ ಇಲಿ ಬರುತ್ತೆ. ಅರಳಿ ಮರದ ಅಡೀಲಿ ಕೂತಾಗ್ಲೂ ಅಷ್ಟೇನೆ ಇಲಿ ನನ್ನನ್ನು ನೋಡಿ ಸುಮ್ಮನೆ ಪಿಳಿ ಪಿಳಿ ಕಣ್ಬಿಡ್ತಾ ಕೂತಿರುತ್ತೆ. ಇನ್ನು ನನ್ನ ಹೆಸರಲ್ಲಿ ಬಂದಿರೋದಲ್ವಾ ಧಾನ್ಯ, ಯಾಕಂದ್ರೆ ಜನ ಸುಮ್ಮನೆ ಕೊಟ್ಟಿಲ್ಲ, ಭಾಗಣ್ಣನ್ ತಪಸ್ ನೋಡಿ ಕೊಟ್ಟಿರೋದು ಧಾನ್ಯ. ಅದನ್ನ ನೀನು ಹೆಚ್ಚು ಸಂಗ್ರಹ ಮಾಡಿದ್ರೆ ಇಲಿ ತಿಂದಂಗ್ ಬಿಡುತ್ತಾ ಅಂತ ಬಾಗಣ್ಣ ಕೇಳ್ತಾ ಇದ್ದಂಗೆನೆ ಶಾನ್ಭೋಗ್ ವೆಂಕಣ್ಣ ಅವರು ಇನ್ನ ಅಲ್ಲೇ ಇರ್ತಾರೆ, ಅವ್ರು ಹೋಗಿರಲ್ಲ. ಅವ್ರಿಗೆ ಅವ್ರ ಮಗ ಹೇಗ್ ಸತ್ತೋದ ಒಬ್ಬ, ಅವನು ಆ ಇಲಿ ಕಚ್ಚಿನೇ ಸತ್ ಹೋಗಿರ್ತಾನೆ. ಅದು ನೆನಪಾಗತ್ತಂತೆ. ಇಲಿ ಕಚ್ಚಿ ಯಾರಾದ್ರೂ ಸಾಯ್ತಾರ? ಅದು ವಿಷ ಇರೋ ಇಲಿ ಅಂತಾನೆ ಅನ್ಕೋಣ. ಆದ್ರೆ ಪಾಪ ಹುಡುಗ ಎಲ್ಲೋ ಆಟ ಆಡ್ತಾ ಇದ್ನಂತೆ, ಆ ಹುಡುಗನ ಹಿಂದೆ ಅಟ್ಟಿಸ್ಕೊಂಡ್ ಬಂದು ಬಂದು ಇಲಿ ಕಚ್ಚತಂತೆ. ಸಾಯೋ ತನಕ ಆ ಹುಡುಗ ಇಲಿ ಇಲಿ ಅಂತಾನೆ ಕೂಗ್ತಾ ಇದ್ನಂತೆ ಪಾಪ. ಹುಲಿ ಕಡ್ದವ್ರು ಬದುಕ್ತಾರೆ, ಇಲಿಯಿಂದ ಕಚ್ಚಿಸ್ಕೊಂಡ್ ನನ್ ಮಗ ಪ್ರಾಣ ಬಿಟ್ಬಿಟ್ಟ ಅಂತ ಅನ್ಕೋತಾರೆ ವೆಂಕಣ್ಣ ಅವರು. ಇಲಿಗೂ ಬಾಗಣ್ಣಂಗೂ ಏನ್ ಸಂಬಂಧ ಅಂತ ವೆಂಕಣ್ಣ ಅವ್ರ ತಲೆ ಎಲ್ಲೋ ಓಡ್ತಾ ಇರುತ್ತೆ. ಆಗ ಬಾಗಣ್ಣ ಹೇಳ್ತಾರೆ, ನಾನು ಮೌನ ವ್ರತ ಮಾಡ್ತಾ ಇದ್ದೀನಿ. 2 ವರ್ಷದ ತನಕನೂ ನಮ್ಮ ಮನೇಲಿ ದಿನಾ ಹಬ್ಬದ ಅಡ್ಗೆನೆ. ಅದಕ್ಕೆ ಯಾರೂ ಕಷ್ಟ ಪಡಬೇಕಾಗಿಲ್ಲ. ಈ ಆಂಜನೇಯನ್ ಗುಡೀಲಿ ದೇವರ ನೈವೇದ್ಯಕ್ಕೆ ಯಾವತ್ತೂ ಚ್ಯುತಿ ಬರಲ್ಲ. ನೀನ್ ಆರಾಮಿರಮ್ಮ. ನಾಳೆಯಿಂದ ಮೊದ್ಲು ಯಾರು ದಾನ ತಂದು ಕೊಡ್ತಾರೆ, ಅವ್ರು ಯಾರೇ ಆಗಿರ್ಲಿ, ಅವ್ರು ತಂದು ಕೊಡೋದನ್ನೆಲ್ಲ ತಗೊಂಬೇಡ. ಆ ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೋ ಅಷ್ಟೇ. ಇನ್ನು ಬೇರೆಯವ್ರು ಬಂದು ಕೊಟ್ರೆ ಕಳಿಸ್ಬಿಡು, ಅವ್ರನ್ನ ಬೇಡ ಅನ್ಬಿಡು. ಮೊದಲನೇವ್ರು ಯಾರು ಬರ್ತಾರೆ ಅವರಲ್ಲೂ ಕೂಡ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋ ಅಷ್ಟೇನೆ. ಅದನ್ನ ಮಾತ್ರ ನಾನು ದೇವರಿಗೆ ನೈವೇದ್ಯ ಮಾಡ್ತೀನಿ. ಈ ಶಾನ್ಭೋಗ್ ವೆಂಕಣ್ಣ ಇದಾರಲ್ಲ, ಅವ್ರ ಮನೆಗೆ ದೇವರ ನೈವೇದ್ಯ ಆದ್ಮೇಲೆ ದಿನಾ ಪ್ರಸಾದ ಕಳಿಸು. ಅದರಿಂದ ಅವ್ರ ಪಾಪ ಕಡಿಮೆ ಆಗತ್ತೆ. ಇಳೀ ವಯಸ್ಸಲ್ಲೂ ಕೂಡ, ಅಂದ್ರೆ ಅವ್ರಿಗೆ ತುಂಬಾ ವಯಸ್ಸಾಗೋಗಿದೆ, ಆ ವಯಸ್ಸಲ್ಲೂ ಹೆಣ್ಮಕ್ಳು ಹುಟ್ಟುತ್ತಾರೆ ಅವ್ರಿಗೆ. ಅದರಿಂದ ವೆಂಕಣ್ಣ ಅವ್ರ ವಂಶ ವೃದ್ಧಿ ಆಗತ್ತೆ. ಯಾರ ಕೈಯಲ್ಲಿ ಆಗ್ತಾ ಇರಲ್ವೋ, ದುರ್ಬಲರು ಅಂತ ಏನ್ ಕರಿತೀವಿ ಅವ್ರನ್ನ ಶೋಷಣೆ ಮಾಡಬಾರ್ದು. ಶೋಷಣೆ ಅಂದ್ರೆ ತೊಂದರೆ ಕೊಡಬಾರ್ದು, ಅವ್ರಿಗೆ ಹಿಂಸೆ ಕೊಡಬಾರ್ದು. ಅದು ಸಾಧಾರಣವಾಗಿರೋ ಪಾಪ ಅಲ್ಲ. ಅದು ಯಾರು ಏನು ಕೈಲಾಗದೆ ಇರೋ ಹೆಂಗ್ಸು ಅವಳು ವೆಂಕಮ್ಮ, ಆ ಹೆಂಗ್ಸಿನ ಅನ್ನನ ಕಸ್ಕೊಂಡ್ರೆ ಆ ಪಾಪದ ಫಲ ಉಣ್ದಂಗಾಗತ್ತಾ? 7 ತಲೆಮಾರಿನ ತನಕ ಇದ್ರ ಶಾಖ ಇದ್ದೇ ಇರುತ್ತೆ. ಅದನ್ನ ಸೌಮ್ಯ ಮಾಡುವಂತ ನಾವೆಲ್ಲ ಸೇರ್ಕೊಂಡು ಪ್ರಾರ್ಥನೆ ಮಾಡೋಣ ಅಂತ ಬಾಗಣ್ಣ ನಿಧಾನಕ್ಕೆ ಕಣ್ಣು ಮುಚ್ತಾನೆ. ಎಷ್ಟು ಪುಟಾಣಿ ಹುಡುಗ ಆದ್ರೂ ಕೂಡ ಏನೆಲ್ಲ ಬುದ್ಧಿ ಇದೆ ಅವನಿಗೆ.
ಕೈ ಮುಕ್ಕೊಂಡು ಶಾನ್ಭೋಗ್ರು ಎದ್ದೋಳ್ತಾರೆ. ಅಷ್ಟ್ರಲ್ಲಿ ಕಣ್ ತೆಗೆದು ಬಾಗಣ್ಣ ಹೇಳ್ತಾನೆ, ಶಾನ್ಭೋಗ್ರೇ, ನೀವು ಶ್ರೇಷ್ಠವಾಗಿರೋ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದೀರ. ಹುಟ್ಟಿದ ಮಾತ್ರಕ್ಕೆ ಶ್ರೇಷ್ಠತೆ ಬರಲ್ಲ. ಶ್ರೇಷ್ಠತೆ ಯಾವಾಗ ಬರೋದು? ಗಟ್ಟಿ ಮಾಡಬೇಕು ಸಾಧನೆ. ಆಗ ಆ ಸಾಧನೆಯಿಂದ ಶ್ರೇಷ್ಠತೆ ಬರುತ್ತೆ. ಹುಟ್ಟು ಅನ್ನೋದು ಬರೀ ಒಂದು ಪಾತ್ವೆ ಇದ್ದಂಗೆ ಅಷ್ಟೇ. ಅದು ದಾರಿ ತೋರಿಸುತ್ತೆ ನಮ್ಗೆ. ಗಾಯತ್ರಿ ಮಂತ್ರನ ತ್ರಿಕಾಲದಲ್ಲಿ 3 ಹೊತ್ತುನು ಜಪ ಮಾಡಬೇಕಾಗಿರುವಂತ ಜಾತಿಲಿ ನೀವು ಹುಟ್ಟಿದೀರ. ಈ ದಾರಿಯಲ್ಲಿ ನೀವು ಹೋದ್ರೆ ಮಾತ್ರ ನಿಮ್ಗೆ ಶ್ರೇಯಸ್ಸು. ಬೇರೆಯವ್ರಿಗೆ ಆ ಶ್ರೇಯಸ್ಸು ಇನ್ನ ಸುಲಭವಾಗಿ ಸಿಕ್ಕತ್ತೆ. ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ, ಇವಾಗ ಹೋಮ ಮಾಡ್ತಾ ಇರ್ತೀವಿ ಅಂತ ಅನ್ಕೊಳ್ಳೋಣ. ಆ ಪುರೋಹಿತರು ಎಷ್ಟು ಕಷ್ಟ ಪಡಬೇಕು? ಹೋಮದ ಮಂತ್ರ ಎಲ್ಲ ಹೇಳಬೇಕು, ಆಹುತಿಗಳನ್ನೆಲ್ಲ ಕೊಡಬೇಕು, ಮಂತ್ರಗಳಲ್ಲಿ ಯಾವುದೇ ತಪ್ಪಿರಬಾರ್ದು, ಕ್ರಮ ಪ್ರಕಾರವಾಗಿ ಅವರು ಹೋಮ ಮಾಡಬೇಕು, ಮತ್ತೆ ಹೋಮದ ಜಾಗ ಎಲ್ಲ ಕ್ಲೀನಾಗಿ ಇಟ್ಕೊಂಡಿರೋ ತರ ನೋಡ್ಕೋಬೇಕು. ಇದೆಲ್ಲ ಪುರೋಹಿತರ ಕರ್ತವ್ಯ ಆಯ್ತು. ಆ ಪುರೋಹಿತರು ಹೋಮ ಮಾಡಬೇಕು ಅಂದ್ರೆ ಅವರು ಮಂತ್ರ ಬಲದಿಂದ ಮಾಡ್ತಾರೆ. ಆದ್ರೆ ಆ ಹೋಮಕ್ಕೆ ಬೇಕಾಗಿರೋ ಐಟಮ್ ಇರುತ್ತಲ್ಲ, ಅದನ್ನ ಯಾರು ತಂದ್ಕೊಡ್ತಾರೆ? ವೈಶ್ಯರು ಯಾರಾದ್ರೂ ತಂದು ಕೊಡ್ತಾರೆ. ಅಂದ್ರೆ ಮರ್ಚೆಂಟೈಲ್ ಬಿಸ್ನೆಸ್ ಕ್ಲಾಸ್ ಇಂದ ಅವ್ರಿಗೆ ಆ ಸಾಮಾನುಗಳೆಲ್ಲ ಸಿಕ್ಕಿರುತ್ತೆ. ಆ ಸಾಮಾನ್ ತಂದು ಕೊಟ್ಟಿದ್ದಕ್ಕೆ ಹೋಮಕ್ಕೆ, ಹೋಮ ಮಾಡಿದ್ರಿಂದ ಆ ಬ್ರಾಹ್ಮಣಂಗೆ ಏನು ಫಲ ಸಿಕ್ಕತ್ತಲ್ಲ, ಅಷ್ಟೊತ್ತು ಕೂತ್ಕೊಂಡು ಮಂತ್ರ ಹೇಳಿ, ಆ ಮಂತ್ರ ಕಲಿಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು. ಒಂದ್ಸರಿಗೆ ಬರಲ್ಲ. ಗುರುಕುಲದಲ್ಲಿ ಎಷ್ಟೋ ವರ್ಷಗಳ ತನಕ ಇರಬೇಕು. 10 ವರ್ಷ ಇದ್ದು ಪಾಠ ಕಲ್ತು ಅದನ್ನೆಲ್ಲ ಮಾಡಬೇಕು. ಎಷ್ಟು ಕಷ್ಟ ಇದೆ ಅವ್ರಿಗೆ ಆ ವಿದ್ಯೆ ಕಲಿಯೋದಿಕ್ಕೆ. ಅಷ್ಟೆಲ್ಲ ಮಾಡೋದೇ ಬೇಡ. ಆ ಹೋಮಕ್ ಸಾಮಾನ್ ತಂದ್ಕೊಟ್ಟವನಿಗೆ ಅಷ್ಟೇ ಫಲ ಬರುತ್ತಂತೆ ಅವನಿಗೆ. ಯಾಕಂದ್ರೆ ಅವನ ಯೋಗ್ಯತೆ ಹಾಗೆ. ಬ್ರಾಹ್ಮಣರಷ್ಟು ಕಷ್ಟ ಪಡಬೇಕಾಗಿಲ್ಲ ಅವನು. ಇನ್ನು ನೆಕ್ಸ್ಟ್ ಶೂದ್ರ ವರ್ಗ ಅಂದ್ರೆ ಸರ್ವಿಸ್ ಕ್ಲಾಸ್ ಅಂತ ಏನ್ ಹೇಳ್ತೀವಿ, ಅವ್ರೇನ್ ಮಾಡ್ತಾರೆ? ಹೋಮ ಎಲ್ಲ ಮುಗೀತು, ಚೆನ್ನಾಗಿ ಸಾರಿಸ್ತಾರೆ, ಚೆನ್ನಾಗಿ ಗುಡಿಸ್ತಾರೆ, ಇಷ್ಟೇ ಮಾಡೋದು ಅವ್ರ ಕೆಲ್ಸ. ಈ ಕೆಲ್ಸ ಮಾಡಿದ್ದಕ್ಕೆ ಹೋಮ ಮಾಡದಷ್ಟು ಪುಣ್ಯ ಬಂದ್ಬಿಡುತ್ತಂತೆ ಅವ್ರಿಗೆ. ಇಷ್ಟೇ, ಕಸ ಗುಡಿಸಿ ಒರೆಸಿದ್ದಕ್ಕೇನೆ ಅವ್ರಿಗೆ ಪುಣ್ಯ ಸಿಕ್ಬಿಡ್ತು. ಅಂದ್ರೆ ಆಯಾ ಜಾತಿಲಿ ಹುಟ್ಟಿದವ್ರಿಗೆ ಆಯಾ ರೀತಿನೇ ಇನ್ನ ಈಸಿಯಾಗಿ ಸಿಕ್ಕತ್ತೆ. ಬ್ರಾಹ್ಮಣರು ಇದ್ರಲ್ಲಿ ಹುಟ್ಟಿದ್ರೇನೆ ತುಂಬಾ ಕಷ್ಟ ಬೀಳ್ಬೇಕು, ಮಂತ್ರಗಳನ್ನೆಲ್ಲ ಕಲಿಬೇಕು, ವೇದಾಧ್ಯಯನವನ್ನ ಮಾಡಬೇಕು. ಯಾಕಂದ್ರೆ ಅವ್ರು ಆ ರೀತಿ ಶ್ರೇಯಸ್ ಸಿಕ್ಕಿದ್ರು ಅಂದ್ರೆ ಬೇರೆ ಅವ್ರಿಗೆ ಅದಕ್ಕೆ ಕಲಿಯುಗದಲ್ಲಿ ಏನಾಗುತ್ತೆ, ತುಂಬಾ ಕಡಿಮೆ ಅಂತ ಹೇಳ್ತಾರೆ ನೋಡಿ, ಸುಲಭವಾಗಿ ಸಿಕ್ಕತ್ತೆ ಅಂತ. ಕೃತಯುಗದಲ್ಲಿ ಅಂದ್ರೆ ಸತ್ಯಯುಗದಲ್ಲಿ 1,00,000 ವರ್ಷ ಜನ ಬದುಕ್ತಾ ಇದ್ರಂತೆ. 1,00,000 years ಅವ್ರ ಆಯುಸ್ಸು ಅನ್ನೋಂಥದ್ದು. ಆ 1,00,000 ವರ್ಷದಲ್ಲಿ 10,000 years ತಪಸ್ಸುಗಳನ್ನ ಮಾಡ್ತಿದ್ರಂತೆ. ಇವನ್ ಹಿರಣ್ಯಕಶಿಪು ಡಿಡ್ ದಟ್ ತಪಸ್. 10,000 ವರ್ಷ ತಪಸ್ ಮಾಡ್ದ ಅವನು. ಆಗ ಅವ್ರಿಗೆ ಭಗವಂತ ಬರ್ತಾ ಇದ್ನಂತೆ. ಅದು ಅವ್ರ ಕತೆ ಆಯ್ತು. ಇನ್ನು ತ್ರೇತಾಯುಗದಲ್ಲಿ ಜನ 10,000 ವರ್ಷ ಬದುಕ್ತಾ ಇದ್ರಂತೆ. 10,000 ವರ್ಷ ಬದುಕಿದಾಗ ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳನ್ನೆಲ್ಲ hundreds of years ಮಾಡ್ತಾ ಇದ್ರಂತೆ. ಆಗ ಭಗವಂತ ದರ್ಶನ ಕೊಡ್ತಾ ಇದ್ದ. ಇನ್ನು ದ್ವಾಪರ ಯುಗದಲ್ಲಿ ಜನ ಬದುಕ್ತಾ ಇದ್ದಿದ್ದು 1000 years. ಆ 1000 years ಅಲ್ಲಿ ಇನ್ನೇ ಸ್ಟ್ರೆಚ್, ಅಟ್ ಎ ಸ್ಟ್ರೆಚ್ 10 years 20 years ಪೂಜೆಗಳು ವ್ರತಗಳು ಎಲ್ಲ ಮಾಡ್ತಾ ಇದ್ರಂತೆ ಅವರು. ಆಗ ಭಗವಂತ ಒಲಿತಾ ಇದ್ದ. ಕಲಿಯುಗದಲ್ಲಿ ಮಂಗಳಾರತಿ ಮಾಡ್ತಾ ಇದ್ರೆ ನಮಗ್ ನಿಂತ್ಕೊಳಕ್ ಆಗಲ್ಲ. ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ, ಯಾವಾಗ ಮುಗಿಯುತ್ತಪ್ಪ ಇವ್ರ ಮಂಗಳಾರತಿ ಅಂತ. ಅಷ್ಟ್ರ ಮಟ್ಟಿಗೆ ಡಿಗ್ರೇಡೆಡ್ ಆಗೋಗ್ಬಿಟ್ಟಿದೀವಿ ನಮ್ಮ ಯೋಗ್ಯತೆ. ನಮ್ಮಲ್ಲಿ ಹೈಯೆಸ್ಟ್ ಆಯುಷು 100 years ಅಂತ ಹೇಳ್ತಾರೆ. ಆ 100 years ಅಲ್ಲಿ ನಾವ್ ಏನೂ ಮಾಡೋದ್ ಬೇಕಾಗಿಲ್ಲ ಅಂತಾರೆ. ಭಗವಂತನ ನಾಮ ಜಪ ಮಾಡಿದ್ರೆ ಸಾಕಂತೆ. ತಪಸ್ ಮಾಡೋದ್ ಬೇಕಾಗಿಲ್ಲ, ಯಜ್ಞ ಯಾಗಾದಿಗಳನ್ನ ಮಾಡೋದ್ ಬೇಕಾಗಿಲ್ಲ, ಪೂಜೆ ಪುನಸ್ಕಾರ ಮಾಡದೇ ಇದ್ರೂನು ಕೂಡ ಭಗವಂತನ ನಾಮಸ್ಮರಣೆ ನಾವು ಮಾಡಿದ್ವಿ ಅಂದ್ರೆ, ಅವರೆಲ್ಲ ತಪಸ್ ಮಾಡಿದ್ರಿಂದ, ಅವರೆಲ್ಲ ಯಾಗ ಮಾಡಿದ್ರಿಂದ, ಅವರೆಲ್ಲ ಬೇರೆ ವ್ರತಗಳು ಮಾಡಿದ್ರಿಂದ ಏನು ಫಲ ಸಿಗ್ತಾ ಇತ್ತು ಅವ್ರಿಗೆ ಆ ಯುಗದಲ್ಲಿ, ನಮ್ಗೆ ಬರೀ ಕೃಷ್ಣ ರಾಮ ಅನ್ನೋದ್ರಿಂದ ಸಿಕ್ಕತ್ತೆ ನಮ್ಗೆ ಅಂತ ಹೇಳ್ತಾರೆ. ನಾರಾಯಣ, ಗೋಪಾಲ, ಗೋವಿಂದ, ಎಷ್ಟು ಹೆಸರುಗಳಿದೆ ಭಗವಂತಂದು, ಅನಂತ ನಾಮ. ಅದಕ್ಕೆ ಬಾಯಿನ ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗಿ ಇಟ್ಕೋಬಾರ್ದು. ಕೈ ಕೆಲಸ ಮಾಡ್ತಿರ್ಬೋದು, ಕಾಲ್ ಕೆಲಸ ಮಾಡ್ತಿರ್ಬೋದು, ತಲೆನೂ ಕೆಲಸ ಮಾಡ್ಲಿ ಬೇಕಾದ್ರೆ. ಬಾಯಿ ಫ್ರೀ ಇದೆ ಅಂದ್ರೆ ಸುಮ್ನೆ ಫ್ರೀಯಾಗಿ ಬಿಡಬಾರ್ದು ಬಾಯಿನ. ಭಗವಂತನ ನಾಮ ಹೇಳ್ತಾ ಇರ್ಬೇಕು. ಆಗ ನಮ್ಗೆ ಅಷ್ಟು ಫಲ ಸಿಕ್ಕತ್ತೆ ಅಂತ ಹೇಳ್ತಾರೆ. ಎಷ್ಟು ಈಸಿಯಾಗಿ ಸಿಕ್ತು ಹಾಗಾದ್ರೆ?
ಬೇರೆ ಯುಗದಲ್ಲಿ ನಾವು ಎಷ್ಟು ಕಷ್ಟ ಪಡಬೇಕಾಯ್ತು, ಅದೇ ರೀತಿ ಬ್ರಾಹ್ಮಣ ಆಗಿ, ಇದು ಬಾಗಣ್ಣ ಹೇಳ್ತಾ ಇರೋ ಮಾತು, ಬ್ರಾಹ್ಮಣರಾಗಿ ಹುಟ್ಟಿದೀರಾ, ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ ತಕ್ಷಣಕ್ಕೆ ನೀವೇನ್ ಗ್ರೇಟ್ ಆಗಲ್ಲ. ಅಂದ್ರೆ ನಿಮ್ಗೊಂದು ಸಾಧನೆಗೆ ಮಾರ್ಗ ತೋರಿಸ್ತಿದೆ ಅಷ್ಟೇ, ನೀವ್ ಈ ದಾರಿಲಿ ಹೋಗ್ಬೇಕು ಅಂತ. ಏನ್ ನಿಮ್ದು ದಾರಿ? ಗಾಯತ್ರಿ ಮಂತ್ರನ 3 ಹೊತ್ತು ಜಪ ಮಾಡಬೇಕು. ಇದರಿಂದ ನಿಮ್ಗೆ ಶ್ರೇಯಸ್ಸು ಸಿಕ್ಕತ್ತೆ. ಬೇರೆ ಅವ್ರಿಗೆ ಇನ್ನ ಈಸಿಯಾಗಿ ಸಿಕ್ಕತ್ತೆ. ಅದು ಭಗವಂತ ಮಾಡಿರುವಂತ ರೂಲ್ಸು. ಹಾಗಾಗಿ ನಿಮ್ದು ಗಾಯತ್ರಿ ಮಂತ್ರ ಜಪದಲ್ಲಿ ನೀವು ಹೋಗ್ಬೇಕಾಗಿದೆಯಲ್ವಾ, ಆ ದಾರಿ ಬಿಟ್ಟಿದ್ದಕ್ಕೇನೆ ನೀವೆಲ್ಲ ಕೆಟ್ಟ ಯೋಚನೆಗಳು, ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ನೀವು ಸರಿಯಾಗಿ ಸಂಧ್ಯಾ ವಂದನೆನ ಮಾಡಿ ಸಾಕು, ಮಿಕ್ಕಿದ್ದನ್ನ ಆ ಭಗವಂತ ನೋಡ್ಕೋತಾನೆ ಅಂತ ಬಾಗಣ್ಣ ಅವರಿಗೆ ಕ್ಲೀನ್ ಆಗಿ ಇನ್ಸ್ಟ್ರಕ್ಷನ್ಸು ಕೊಡ್ತಾ ಇದ್ದಾನೆ. ಇಷ್ಟೆಲ್ಲ ನೀವು ಮಾಡಿದ್ರಿ ಅಂತಂದ್ರೆ, ಸಂಧ್ಯಾ ವಂದನೆನ ಬಿಡದೆ ಮಾಡಿದ್ರೆ, ನಾನು ಹೇಳಿರೋ ಮಾತನ್ನ ನೀವು ಕೇಳಿದ್ರೆ, ಆಗ ನಾನೇನ್ ಅಂದಿದ್ದೆ, ನಿಮ್ಗಿಷ್ಟು ವಯಸ್ಸಾಗಿದೆ ಈಗ್ಲೂ ಹೆಣ್ಮಕ್ಳು ಹುಟ್ಟುತ್ತಾರೆ ಅಂತ ಅಂದಿದ್ನಲ್ಲ, ಅದು ಸಿದ್ಧಿ ಆಗತ್ತೆ. ಇಲ್ದಿದ್ರೆ ಆಗಲ್ಲ. 7 ತಲೆಮಾರ ತನಕ ದೌಹಿತ್ರ ಸಂತತಿ ಅಂದ್ರೆ ಹೆಣ್ಮಕ್ಳ ಮಕ್ಕಳಿಂದಾನೇ ವಂಶ ವೃದ್ಧಿ ಆಗ್ತಾ ಇರುತ್ತೆ. 7 ತಲೆಮಾರ ಆದ್ಮೇಲೆ ಪುರುಷ ಸಂತಾನ, ಒಂದು ಗಂಡು ಮಗು ಹುಟ್ಟುತ್ತೆ ಅಂತ ಬಾಗಣ್ಣ ಹೇಳ್ತಾನೆ. ಅಷ್ಟು ಈಸಿ ಅಲ್ಲ ಪಾಪ ಅನ್ನೋಂಥದ್ದು ಕಳ್ಕೊಳೋದು. ಅದರಲ್ಲೂ ಕೈಲಾಗದೆ ಇರೋರ್ ಮೇಲೆ, ಅವ್ರ ಮೇಲೆಲ್ಲ ನಾವು ಈ ರೀತಿ ಮಾಡಬಾರದು ಕೆಟ್ಟದ್ದನ್ನ ಅಂತ ಬಾಗಣ್ಣ ಹೇಳ್ತಾನೆ. ಕೈ ಮುಕ್ಕೊಂಡು ಹೊಟ್ಟೋಗ್ತಾರೆ ವೆಂಕಣ್ಣ ಅವರು. ಯಾವುದೇ ಕೆಲಸ ಆಗ್ಲಿ, ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ತುಂಬಾ ತೊಂದರೆಗಳು ಬರುತ್ತೆ. ಆ ತೊಂದ್ರೆ ಬಂತಲ್ಲ ಅಂದ್ ಮಾತ್ರಕ್ಕೆ ಇದ್ ಯಾಕೋ ಮಾಡೋದೇ ಬೇಡಪ್ಪ, ಏನಿದು ಮಾಡಕ್ ಹೋದಾಗ್ಲೆಲ್ಲ ತೊಂದ್ರೆ, ಬಿಟ್ಟೇ ಬಿಡೋಣ ಅಂತ ನಾವೆಲ್ಲ ಬಿಟ್ಬಿಡ್ತೀವಿ. ನಮ್ ಯೋಗ್ಯತೆ ಅಷ್ಟ್ ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾವ ಕೆಲಸ ಮಾಡಿದ್ರು ಕೂಡ ತೊಂದ್ರೆಯಿಂದಾನೇ ಪ್ರಾರಂಭ ಆಗೋದು. ಆ ತೊಂದ್ರೆಗಳನ್ನೆಲ್ಲ ನಾವು ಕ್ಲೀನ್ ಆಗಿ ಫೇಸ್ ಮಾಡ್ಕೊಂಡು ಮುಂದೆ ಹೋದ್ವಿ ಅಂತಂದ್ರೆ ಅದ್ರಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ. ಬಾಗಣ್ಣ ಆದ್ರೂ ಎಷ್ಟೆಲ್ಲ ಕಷ್ಟ ಬಂತು ಬಾಗಣ್ಣಂಗೆ, ಆ ರೀತಿ ಕಷ್ಟ ಬಂತ ನಮ್ಗೆ? ಜೀವನದಲ್ಲಿ ಹುಟ್ಟಿದಾಗ್ಲಿಂದ ತೊಂದರೆಗಳು. ಚಿಕ್ಕ ವಯಸ್ಸಲ್ಲೇ ಅಪ್ಪ ಸತ್ ಹೋದ್ರು, ತಾಯಿ ಪಾಪ ಇನ್ನೊಂದು ಊರಿಗೆ ಬಂದ್ಲು, ಅಲ್ಲಿಂದ ಬಂದು ಅವಳು ಸಂಕಾಪುರದಲ್ಲಿ ಬಂದು ಭಿಕ್ಷೆ ಬೇಡಕ್ ಶುರು ಮಾಡಿದ್ಲು. ಆದ್ರೂ ಬಾಗಣ್ಣ ಏನ್ ಮಾಡ್ದ, ಅವನು ಧೈರ್ಯ ಕಳ್ಕೊಂಡ್ಲಿಲ್ಲ. ಆ ಹುಡುಗ ಇರೋದ್ ನೋಡಿ, ಅವನು ಒಳ್ಳೆ ಕ್ಯಾರೆಕ್ಟರ್ ನೋಡಿ ಐನೋರು ಫ್ರೀಯಾಗಿ ಪಾಠ ಹೇಳ್ಕೊಳಕ್ ಒಪ್ತಾರಂತೆ. ದುಡ್ಡು ಕೇಳಿದ್ರು ಪಾಪ ಇವ್ರ ಹತ್ರ ಇಲ್ವಲ್ಲ ದುಡ್ಡು ಕೊಡೋದಿಕ್ಕೆ. ಎಷ್ಟೇ ಬಡತನ ಇರ್ಲಿ ಶಾಲೆ ತಪ್ಪಿಸ್ಕೋತಾ ಇರ್ಲಿಲ್ವಂತೆ. ಇದೆಲ್ಲ ಲೆಸನ್ಸ್ ನಾವು ಕಲಿಬೇಕು. ಏನ್ ಮಾಡ್ತಾ ಇದ್ದ ಬಾಗಣ್ಣ ಅಂತ. ಬಾಗಣ್ಣನ್ ಬುದ್ಧಿಗೆ ಟೀಚರೇ ಆಶ್ಚರ್ಯ ಪಡ್ತಾ ಇದ್ರಂತೆ ಐನವ್ರು. ಒಂದ್ಸರಿ ಅವರೇ ಹೇಳ್ತಾರಂತೆ, ಅಲ್ಲ ಕಣೋ, ಅಕ್ಷರ ಜ್ಞಾನನ ನಾನೇನೋ ಹೇಳ್ಕೊಟ್ಟಿದ್ದೀನಿ, ನಾನ್ ಹೇಳೋ ಅಷ್ಟ್ರಲ್ಲೇ ನೀನೇ ಬರೆದು ಬಿಡ್ತಾ ಇದೆಯಲ್ಲೋ, ಬರ್ದಿದ್ದಷ್ಟೇ ಅಲ್ಲ ಬರ್ದಿರೋದನ್ನ ಪೂರ್ತಿ ಅರ್ಥನೂ ಮಾಡ್ಕೊಂಡ್ಬಿಡ್ತಾ ಇದ್ಯಾ. ಮಹಾಭಾರತವನ್ನ ವೇದವ್ಯಾಸ ದೇವರು ಪುಂಖಾನುಪುಂಖವಾಗಿ ಅಂದ್ರೆ ನಾನ್ ಸ್ಟಾಪ್ ಹೇಳ್ತಾ ಇದ್ರಂತೆ. ಗಣಪತಿ ಅದನ್ನ ಅರ್ಥ ಮಾಡ್ಕೊಂಡು ಅಷ್ಟೇ ಸ್ಪೀಡಲ್ಲಿ ಬರಿತಾ ಇದ್ನಂತೆ. ಅವ್ರೇನೋ ದೊಡ್ಡೋರು, ಅದಕ್ಕೆ ಅಂತಾನೆ ಅವತಾರ ತೆಗ್ದಿದಾರಲ್ವಾ. ಅಷ್ಟು ಬೇಗ ಹೇಳೋದಿಕ್ಕೆ ವೇದವ್ಯಾಸರು, ಅಷ್ಟು ಬೇಗ ಬರ್ಕೊಳೋದಿಕ್ಕೆ ಗಣಪತಿ. ಆದ್ರೆ ನಿನ್ನ ಸ್ಪೀಡ್ ನೋಡಿದ್ರೆ ನನಗೆ ಆಗ್ತಾ ಇಲ್ಲಪ್ಪ ಹೇಳ್ಕೊಡೋದಿಕ್ಕೆ ನಿನಗೆ. ಅದೇನು ವಿಘ್ನೇಶ್ವರ ನಿನಗೇನು ಅನುಗ್ರಹ ಮಾಡ್ಬಿಟ್ಟಿದಾನೋ, ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾ ಇದ್ಯಾ ನಾನು ಹೇಳಿದ್ದೆಲ್ಲ ಅಂತ ಮೇಷ್ಟ್ರು ಹೇಳ್ತಾರಂತೆ. ವಿಘ್ನೇಶ್ವರ ಅಂದ್ರೆ ಏನು? ಗಣೇಶ ಶಬ್ದ ಕಿವಿಗ್ ಬಿದ್ದ ತಕ್ಷಣ ಬಾಗಣ್ಣಂಗೆ ಒಂಥರ ಮೈಯೆಲ್ಲ ಜುಮ್ ಅನ್ನೋದಂತೆ. ನಾನ್ ಹೇಳ್ಕೊಡೋ ಓದ್ ಮುಗೀತು ಕಣೋ ಬಾಗಣ್ಣ, ಇನ್ನು ನಿನ್ಗೆ ವಿದ್ಯೆ ಹೇಳ್ಕೊಡೋದಿಕ್ಕೆ ಗದ್ವಾಲ್ಗೆ ಹೋಗ್ಬೇಕು. ಆಗ ಗದ್ವಾಲ್ ವಾಸ್ ದ ಕ್ಯಾಪಿಟಲ್, ರಾಜಧಾನಿ ಆಗಿತ್ತು. ಆ ಗದ್ವಾಲಲ್ಲಿರೋ ವಿದ್ವಾಂಸರೇ ಬೇಕು ನಿನ್ಗೆ, ಈ ಊರ್ಗೆ ನಿನ್ ವಿದ್ಯೆ ಮುಗೀತಪ್ಪ ಅಂತ ಐನವ್ರು ಹೇಳ್ತಾರಂತೆ. ಅಷ್ಟ್ರಲ್ಲಿ ಆಗ್ಲೇನೆ ಶಾನ್ಭೋಗ್ ಗುಂಡಪ್ಪ ಅವರು ಉಪನಯನ ಮಾಡೋದು ಬಾಗಣ್ಣಂಗೆ. ಪುರೋಹಿತರು ಸಂಧ್ಯಾ ವಂದನೆ ಹೆಂಗ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಗಾಯತ್ರಿ ಮಂತ್ರದ್ದು ಗೊತ್ತಾದ ಮೇಲೆ ಮಹಿಮೆ, ಬಾಗಣ್ಣ ಏನ್ ಮಾಡ್ತಾನೆ, ಅದ್ರಲ್ಲೇ ಜಾಸ್ತಿ ತನ್ನನ್ನ ತಾನು ತೊಡಗಿಸ್ಕೊಂಡ್ಬಿಡ್ತಾನೆ, ಸಾಧನೆ ಮಾಡ್ತಾನೆ. ಅದಕ್ಕೆ ಮೊದ್ಲು ಸಂಧ್ಯಾ ವಂದನೆ ಕೂತಾಗ ಅವನಿಗೆ ಏನಾಗ್ತಾ ಇತ್ತಂತೆ, ಎಷ್ಟೋ ಜನ ನಕ್ಕೊಂಡು ಹೋಗ್ತಾ ಇರ್ತಾರಂತೆ. ಇನ್ನೆಷ್ಟೋ ಜನ ಓ ಇವನ್ ಎಷ್ಟ್ ಚೆನ್ನಾಗಿ ಡ್ರಾಮಾ ಮಾಡ್ತಾನಲ್ಲ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದಿದ್ದೆಲ್ಲ ಕೇಳಿಸ್ತಿತ್ತಂತೆ. ಅಂದ್ರೆ ಅದು ಬಿಗಿನಿಂಗ್ ಸ್ಟೇಜು. ಮಾಡ್ತಾ ಇದ್ರೆ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇರ್ತಾರಲ್ವಾ, ಕೇಳಿಸುತ್ತೆ. ಈಗ ನಾವು ಜಪ ಮಾಡ್ತಾ ಇರ್ತೀವಪ್ಪ,
ಯಾರಾದ್ರೂ ಮಾತಾಡಿದ್ರೆ ನಮ್ಗೇನ್ ಕೇಳಿಸ್ದಂಗಿರುತ್ತಾ? ಫಸ್ಟ್ ಕ್ಲಾಸಾಗಿ ಕೇಳುತ್ತೆ ಅಲ್ವಾ? ಆ ರೀತಿ ಇವನಿಗೂ ಕೇಳಿಸ್ತಿತ್ತಂತೆ. ಆಮೇಲೆ ಬರ್ತಾ 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 ಯಾವ ಶಬ್ದನೂ ಇವನು ಕೇಳಿಸ್ತಿರ್ಲಿಲ್ವಂತೆ. ಗಾಯತ್ರಿ ಮಂತ್ರ ಜಪ ಮಾಡ್ದ ಅಂದ್ರೆ ಕಂಪ್ಲೀಟ್ ಅದ್ರೊಳಗಡೆನೆ ಮುಳುಗ್ ಹೋಗ್ಬಿಡ್ತಾ ಇದ್ದಂತೆ. ಹಾವು ಸುತ್ಕೊಳೋದು, ಮಲ್ಲಣ್ಣ ಬಿಸ್ನೀರ್ ಎರಚಿದ್ದು, ಗ್ರಾಮದಲ್ಲಿ ನೂರಾರು ಜನ ಬಂದು ನೋಡೋದು, ಇದೆಲ್ಲ ಆಯ್ತಲ್ವಾ? ಇದೆಲ್ಲ ವಿಘ್ನನೇ ಅಲ್ವಾ? ಆದ್ರೂ ಕೂಡ ವಿಘ್ನ ಎಲ್ಲ ಈಗ ಹೋಯ್ತು. ಶಾನ್ಭೋಗ್ ವೆಂಕಣ್ಣ ಅವ್ರ ಸ್ಥಿತಿ ನೋಡಿ ಭಾಗಣ್ಣನ್ ಸಾಧನೆಗೆ ಎಲ್ಲ ಅಡ್ಡಿಯಾಗುತ್ತೋ ಅಂತ ಜನ ಅಲ್ಲಿಗ್ ಬರೋದೇ ನಿಲ್ಲಿಸ್ಬಿಟ್ರಂತೆ ಅರಳಿ ಮರದ ಹತ್ರ, ಭಾಗಣ್ಣ ಜಪ ಮಾಡ್ಬೇಕಾದ್ರೆ. ಭಾಗಣ್ಣ ಇವಾಗ ಫುಲ್ ಫ್ರೀ ಬರ್ಡ್, ಆರಾಮಾಗಿ ಯಾರ ತೊಂದ್ರೆನೂ ಇಲ್ದಂಗೆ ತಪಸ್ಸನ್ ಮಾಡ್ಕೊಂಡಿದ್ನಂತೆ. ಭಾಗಣ್ಣ ಇರೋ ಗುಡಿ, ಆ ಸಂಕಾಪುರದಲ್ಲಿ ಹನುಮಪ್ಪನ ಗುಡಿ ಏನಿತ್ತು, ಅಲ್ಲಿ ಆ ದಿನಕ್ಕೆ ಬೇಕಾಗುವಷ್ಟು ದವಸ ಧಾನ್ಯನ ಕೊಡೋದಿಕ್ಕೆ ಬೆಳಗ್ಗಿನ ಜಾಮಾನೆ ಜನ ನಾನ್ ಮುಂದೆ ತಾನ್ ಮುಂದೆ ಅಂತ ನಿಂತ್ಕೊಂಡಿರ್ತಾ ಇದ್ರಂತೆ. ವೆಂಕಮ್ಮಂಗೆ ಮಗ ಹೇಳ್ಬಿಟ್ಟಿದ್ದ, ರಾತ್ರಿ ಏನಾದ್ರೂ ಅವನಿಗೆ ಸಾಮಾನ್ ಮಿಕ್ಕಿದ್ದು ಕಾಣಿಸ್ತು ಅಂದ್ರೆ ಮಾರನೇ ದಿನ ಉಪವಾಸ ಮಾಡ್ಬಿಡ್ತಾ ಇದ್ನಂತೆ. ಅದಕ್ಕೆ ಇವಳು ಹೆದರ್ಕೊಂಡು ಜನರ ಹತ್ರ ಜಾಸ್ತಿ ತಗೋತಾ ಇರ್ಲಿಲ್ಲ. ಫಸ್ಟ್ ಪರ್ಸನ್ ಬಂದ್ ಏನ್ ಕೊಡ್ತಾ ಇದ್ದ ಅದ್ರಲ್ಲೂ ಆ ದಿನಕ್ಕೆ ಎಷ್ಟು ಯೂಸ್ ಆಗ್ಬೇಕು ಅಷ್ಟು ಮಾತ್ರ ತಗೋತಾ ಇದ್ಲಂತೆ. ಸಂಕಾಪುರದ ಜನ ಬಿಡ್ತಾರಾ? ಬೆಳಗ್ಗಿನ ಜಾಮನೆ, ಯಾಕಂದ್ರೆ ಮೊದಲನೇ ವ್ಯಕ್ತಿ ಹತ್ರ ಮಾತ್ರ ಅಲ್ವಾ ತಗೋತಾ ಇದ್ದಿದ್ದು. ಬೆಳಗ್ಗಿನ ಜಾಮನೆ ಆ ಫಸ್ಟ್ ಪ್ಲೇಸ್ ಹಿಡಿಯೋದಿಕ್ಕೆ ಓಡ್ಕೊಂಡ್ ಬರ್ತಾ ಇದ್ರಂತೆ. ಬೇರೆಯವ್ರ ಪಾಪ ತಂದಿದ್ದನ್ನ ವಾಪಸ್ ತಗೊಂಡು ಹೋಗ್ಬೇಕು, ಯಾಕಂದ್ರೆ ಅವ್ರು ಸೆಕೆಂಡ್ ಥರ್ಡ್ ಪ್ಲೇಸ್ ಅಲ್ಲಿ ನಿಂತಿದ್ರೆ ತಗೋತಿರ್ಲಿಲ್ವಲ್ಲ ಅವಳು. ಬರೀ ಫಸ್ಟ್ ಯಾರು ಬರ್ತಾರೆ ಅವ್ರ ಹತ್ರ ಮಾತ್ರ ತಗೋತಾ ಇದ್ದಿದ್ದು. ನನ್ ಮಗಂಗೆ 8 ದಿನದಿಂದ ಜ್ವರ ಬರ್ತಾ ಇತ್ತು. ನಾನು ಕೊಟ್ಟಿರುವಂತ ಧಾನ್ಯ ವೆಂಕಮ್ಮ ತಗೊಂಡ್ಲಲ್ವಾ, ನನ್ ಮಗನ್ ಜ್ವರ ವಾಸಿ ಆಗೋಯ್ತು ಅಂತ ಒಬ್ಳು ಹೇಳ್ತಾಳೆ. ಮತ್ತೊಬ್ರು ಹೇಳ್ತಾರಂತೆ, ನನ್ ಎಮ್ಮೆ ಕಳೆದೋಗಿ 12 ದಿನ ಆಗಿತ್ತು. 12 ದಿನದಿಂದ ದಿನಾ ನಾನ್ ನಿಂತ್ಕೋತಾ ಇದ್ದೆ ಕ್ಯೂ ಅಲ್ಲಿ ಧಾನ್ಯ ಕೊಡೋದಕ್ಕೆ ಅಂತ. ಇವತ್ತೇನೋಪ್ಪ ನಾನೇ ಮೊದ್ಲಿದ್ದೆ, ನಂದನ್ ತಗೊಂಡ್ಲು ವೆಂಕಮ್ಮ, ಆ ದಿನಾನೇ ನಮ್ಮನೆಗೆ ಎಮ್ಮೆ ವಾಪಸ್ ಬಂದ್ಬಿಡ್ತು. ಅದು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅರ್ಧ ತಂಬ್ಗೆ ಹಾಲು ಕೊಡ್ತಾ ಇತ್ತು, ಬಂದ ಮೇಲೆ 3 ತಂಬ್ಗೆ ಹಾಲು ಕೊಡ್ತಾ ಇದೆ ಅಂತ ಇನ್ನೊಬ್ಬ ಹೇಳ್ತಾರೆ. ಹೀಗೆ ಎಷ್ಟೊಂದ್ ಜನ ಅವ್ರವ್ರ ಅನುಭವನ ಹೇಳ್ತಾ ಇರ್ತಾರೆ. ವೆಂಕಮ್ಮನ ಅಡಿಗೆ ಪಾತ್ರೆಗಳು ಏನಿತ್ತಲ್ಲ, ಅದು ದಿನಾ ಒಲೆ ಏರ್ತಾ ಇದ್ದಿದ್ದು, ಅಂದ್ರೆ ಒಲೆ ಹತ್ಕೊಂಡು ಕೂತ್ಕೋತಾ ಇದ್ದಿದ್ದು. ಈಗ ಮಾತ್ರ, ಹಿಂದೆ ಯಾವತ್ತೂ ಈ ಸೌಭಾಗ್ಯ ಅವಳಿಗೆ ಸಿಕ್ಕಿರ್ಲಿಲ್ಲ. ದಿನಾ ಒಲೆ ಹಚ್ಚೋದಕ್ಕೆ ಅವಳ ಹತ್ರ ಏನಾದ್ರೂ ಇದ್ರೆ ತಾನೆ. ಅದಕ್ಕೆ ಮುಂಚೆ ಪಾಪ ಈ ಭಾಗ್ಯ ಇರ್ಲಿಲ್ಲ. ಈಗ ಜನ ತಂದು ಕೊಡ್ತಾ ಇರೋದ್ರಿಂದ ದಿನಾ ಪಾತ್ರೆಗಳು ಒಲೆಗೆ ಹೋಗಿ ಕುತ್ಕೋತಾ ಇದ್ದಾವೆ. ಕಾಲ ಆಯ್ತು. 2 ವರ್ಷ ಅನ್ನೋದು ಎಷ್ಟು ಬೇಗ ಹೊಟ್ಟೋಯ್ತು ಅಂದ್ರೆ, ವೆಂಕಮ್ಮನ್ 3 ಮಕ್ಳಿದ್ರಲ್ಲ ಬೇರೆಯವರು, ದಾಸು, ಸೀನು ಮತ್ತೆ ರಂಗ, ಅವರು ಪ್ರತಿದಿನ ಶಾಲೆಗೆ ಹೋಗಿ ಪಾಠ ಕೇಳ್ಕೊಂಡ್ ಬರ್ತಾ ಇದ್ರೆ, ಬಾಗಣ್ಣನ್ ಮುಗ್ದೋಯ್ತಲ್ಲ ಎಜುಕೇಶನ್, ನೆಕ್ಸ್ಟ್ ಗದ್ವಾಲ್ಗೆ ಹೋಗ್ಬೇಕು ಅಂದ್ರಲ್ಲ, ಅವನು ಹೋಗ್ಲಿಲ್ಲ. ಅವನು ಸ್ಪಿರಿಚುವಲ್ ಎಜುಕೇಶನ್ ಅಲ್ಲೇನೆ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದ, ಸಾಧನೆಯಲ್ಲಿ, ಪ್ರಾಕ್ಟೀಸ್ ಅಲ್ಲಿ. ತಮ್ಮಂದ್ರು ಅಕ್ಷರಗಳನ್ನ ಮಾತ್ರ ಓದಕ್ ಬರ್ತಾ ಇತ್ತು ಅವ್ರಿಗೆ. ಆದ್ರೆ ಬಾಗಣ್ಣ ಬೇರೆಯವ್ರ ಹಣೆ ಬರಾನೇ ಓದ್ಬಿಡ್ತಾ ಇದ್ನಂತೆ. ಯಾರು ಅವನ್ ಕಣ್ಣೆದ್ರಿಗೆ ಬಂದ್ರೂನು ಅವ್ರಿಗೆ ನಾಳೆ ಏನಾಗತ್ತೆ ಅನ್ನೋದು ಅವ್ನಿಗೆ ಇವಾಗ್ಲೇ ಗೊತ್ತಾಗ್ಬಿಡ್ತಾ ಇತ್ತಂತೆ. ಬೇರೆಯವ್ರ ಜೀವನ ನನ್ನ ಕಣ್ಣಿಗೆ ಇಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಬಾಗಣ್ಣಂಗೆ ಆಶ್ಚರ್ಯ ಆಗ್ತಾ ಇತ್ತಂತೆ. ಸಂಕಾಪುರದ ಹನುಮಂತರಾಯನ ಕೃಪೆ ಬಾಗಣ್ಣನ ಮೇಲೆ ಪೂರ್ತಿ ಆಗಿದೆ. ಅದಕ್ಕೋಸ್ಕರ ಮೌನ ವ್ರತ ಆದ್ಮೇಲೆ ಪಕ್ಕದಲ್ಲೇ ಉತ್ತನೂರು ಅಂತ ಒಂದು ಹಳ್ಳಿ ಆಯ್ತಾ. ಸಂಕಾಪುರ ಉತ್ತನೂರು ಎರಡು ಪಕ್ಕದಲ್ಲೇ ಇದೆ. ಸಂಕಾಪುರದಲ್ಲಿ ಹನುಮಂತ ಇದ್ರೆ ಉತ್ತನೂರಲ್ಲಿ ಗೋವಿಂದ ಇದ್ದಾನೆ. ಇವನಿಗೆ ಅನ್ನಿಸ್ತಂತೆ ಬಾಗಣ್ಣಂಗೆ, ಉತ್ತನೂರ್ಗ್ ಹೋಗಿ ಅಲ್ಲಿರೋ ವೆಂಕಟರಮಣನ್ ಸೇವೆ ಮಾಡೋ ರೀತಿ ಅವನಿಗೆ ಪ್ರೇರಣೆ ಆಯ್ತಂತೆ. ಒಂದಿನ ಅಮ್ಮಂಗೆ ಹೇಳ್ತಾನಂತೆ, ಅಮ್ಮ ನಾವೆಲ್ಲರೂ ಉತ್ತನೂರ್ಗ್ ಹೋಗಿ ಇರೋಣ ಅಮ್ಮ, ಇಲ್ಲಿರೋ ಜನ ನಮ್ಗೆ ಭಿಕ್ಷೆ ಕೊಡೋದನ್ನ ನಿಲ್ಸಲ್ಲ, ಪಕ್ಕದ ಹಳ್ಳಿಯವರು ಬಂದು ಕೊಡೋದಿಕ್ಕೆ ಇವರು ಅವಕಾಶ ಮಾಡ್ಕೊಡಲ್ಲ, ಯಾಕಂದ್ರೆ ಇಲ್ಲಿರೋ ಜನನೇ ನಾವೇ ಇದೀವಲ್ಲ ಅಂತ ಅವರು ತುಂಬಾ, ಯಾಕಂದ್ರೆ ನಮ್ಮ ಊರಿನ ಹುಡುಗ ಬಾಗಣ್ಣ, ಪಕ್ಕದವ್ರನ್ನ ಯಾಕೆ ಬಿಟ್ಕೋಬೇಕು ನಾವು, ಉತ್ತನೂರವ್ರನ್ನ ನಾವೇ ಕೊಡ್ತೀವಿ ಅಂತ ಅವ್ರು ಇದ್ದಾರೆ ಅಭಿಮಾನ. ಆದ್ರೆ ಉತ್ತನೂರಲ್ಲಿ ಜನಕ್ಕೆ ಈ ರೀತಿ ಅವಕಾಶ ಸಿಗ್ತಾ ಇಲ್ವಲ್ಲ, ಅದನ್ನ ಕೊಡೋದು ಬೇಡ ಅವಕಾಶ ನಾವು. ಯಾಕಂದ್ರೆ
ಇಷ್ಟ್ರವರೆಗೂ ಬ್ರಹ್ಮಚಾರಿ ವಯಸ್ಸಿತ್ತು, ಪರವಾಗಿಲ್ಲ. ಜನ ಏನ್ ಕೊಟ್ರು ನಾವು ಸ್ವೀಕಾರ ಮಾಡ್ಬೋದಾಗಿತ್ತು, ಭಿಕ್ಷೆ ಸ್ವೀಕಾರ ಮಾಡ್ಬೋದಿತ್ತು. ಇನ್ಮೇಲೆ ನಾನು ದುಡ್ದ್ಬಿಟ್ಟೆ ತಿನ್ಬೇಕಮ್ಮ, ಏನನ್ನು ಹಂಗೆ ಬಿಟ್ಟಿ ತಗೊಂಬಾರ್ದು ಅಂತ ಹೇಳ್ತಾನೆ. ಮಗಂದು ಡಿಸಿಷನ್ ಕೇಳಿ ವೆಂಕಮ್ಮಂಗೆ ಹೆದರಿಕೆ ಆಗೋಗುತ್ತಂತೆ. ಅವಳು ಪಾಪ ಜೀವನದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿದ್ದು ಜಸ್ಟ್ ಫ್ಯೂ ಇಯರ್ಸ್ ಇಂದ ಅಷ್ಟೇ, 1-2 ವರ್ಷದಿಂದ. ಈಗ್ಲೇನೆ ಈ ಹಳ್ಳಿನೇ ಬಿಟ್ಟು ಹೊಟ್ಟೋಗೋಣ ಅಂತ ಇದ್ದಾನೆ. ಮತ್ತೆ ಹೋಗಿ ಇನ್ನೊಂದು ಹಳ್ಳಿಲಿ ಭಿಕ್ಷೆ ಬಿಡಕ್ಕಾಗತ್ತಾ ಹಂಗಾದ್ರೆ? ಅಷ್ಟೊತ್ತಿಗೆ ವೆಂಕಮ್ಮಂಗೂ ಸ್ವಲ್ಪ ವಯಸ್ಸಾಗಿರುತ್ತಲ್ಲ, ಅವಳು ಹೇಳ್ತಾಳಂತೆ, ಇಲ್ಲ ಕಣೋ, ಈ ವಯಸ್ಸಲ್ಲಿ ನಾನು ಹಿಂದೆ ಏನೆಲ್ಲ ಕಷ್ಟ ಪಟ್ಬಿಟ್ನಲ್ಲ ಅದನ್ನ ಅನುಭವ್ಸಕ್ ಆಗಲ್ಲ ಅಂತ ಹೇಳ್ತಾಳೆ. ಅಮ್ಮ, ಬೇರೆಯವ್ರ ಬಗ್ಗೆ ಭವಿಷ್ಯ ಹೇಳೋದಿಕ್ಕೆ ನನಗೆ ಯಾಕೋ ಸಿದ್ಧಿ ಸಿಕ್ಕಿದೆ. ಅವ್ರ ನಾಳೆ ಏನು ಅನ್ನೋದೆಲ್ಲ ನನಗ್ ಗೊತ್ತಾಗ್ಬಿಡ್ತಾ ಇದೆ. ಆದ್ರೆ ಇದನ್ನ ವ್ಯಾಪಾರಕ್ಕೆ ಬಳಸಬಾರದು. ಆದ್ರೂ ಏನ್ ಮಾಡೋದು? ಸುಮ್ನೆ ಕುತ್ಕೊಂಡ್ ಭಿಕ್ಷೆ ತಿನ್ನೋದಕ್ಕಿಂತ ದುಡ್ಕೊಂಡ್ ತಿನ್ನೋದು ಪಾಪ ಅನ್ಸಲ್ಲ ಅಮ್ಮ. ಇಲ್ಲಿ ತನಕ ಹನುಮಪ್ಪ ನಮ್ಮನ್ನ ನೋಡ್ಕೊಂಡಿದ್ದಾನೆ. ಈಗ ಅವನ ಅಪ್ಪ ವೆಂಕಪ್ಪನ ಹತ್ರ ಹೋಗೋದಕ್ಕೆ ಹೇಳ್ತಾ ಇದ್ದಾನೆ. ವೆಂಕಪ್ಪ ಎಲ್ಲಿರ್ತಾನೋ ಅಲ್ಲಿ ಹನುಮಪ್ಪ ಇದ್ದೇ ಇರ್ತಾನಮ್ಮ. ಇದೇ ಹನುಮಪ್ಪ ಅಲ್ಲಿಗ್ ಬಾ ಅಂತ ನಮ್ಮನ್ ಕರೆದಿದಾನಲ್ಲ, ನಾವಿಲ್ಲಿದ್ರೆ ಹನುಮಪ್ಪನ ಇಚ್ಛೆಗೆ ವಿರುದ್ಧವಾಗಿರುತ್ತಮ್ಮ. ಸದ್ಯಕ್ಕೆ ಅಲ್ಲಿ ಹೋಗೋಣ ಬಾ, ಮುಂದೇನ್ ಮಾಡ್ಬೇಕು ಅಂತ ಹನುಮಪ್ಪನೇ ಹೇಳ್ತಾನೆ ಅಂತ ಹೇಳ್ತಾನೆ. ಆ ತಾಯಿಗೆ ಭವಿಷ್ಯದ ಬಗ್ಗೆ ತುಂಬಾ ಹೆದರಿಕೆ ಇರುತ್ತೆ. ಆದ್ರೂ ಕೂಡ ಮಗ ಸಿದ್ಧಿ ಮಾಡ್ಕೊಂಡಿರ್ತಾನಲ್ಲ, ಎಷ್ಟೋ ಸಾಧನೆಗಳಾಗಿದೆಯಲ್ಲ ಇಲ್ಲಿ ತನಕ. ಹಾವು ಸುತ್ಕೊಂಡ್ರು ಎಚ್ಚರ ಆಗಿಲ್ಲ, ಬಿಸ್ನೀರ್ ಹಾಕಿದ್ರು ಮಗಂಗೇನೂ ಆಗಿಲ್ಲ, ಈ ತರ ತುಂಬಾ ಸಾಧನೆಗಳೆಲ್ಲ ಮಾಡಿದ್ನಲ್ಲ ಅವನು. ಮತ್ತೆ ಶಾಪ ಕೊಟ್ಟಿದ್ದೆಲ್ಲ ನಿಜ ಆಗೋಯ್ತು. ಅದಕ್ಕೆ ಮಗನ್ ಮೇಲೆ ನಂಬಿಕೆ ಇತ್ತಂತೆ ಅವಳಿಗೆ. ಮಗ ಹೇಳಿದ ಮಾತು ಕೇಳಿದ್ರೆ ನಮ್ಗೇನು ತೊಂದರೆ ಆಗಲ್ಲ ಅಂತ. ಒಂದಿನ ಅವ್ರು ಊರ್ ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಊರ್ಗೂರೇ ಬಂದು ಊರ್ ಬಿಡಬೇಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೆಲ್ಲ ಸಮಾಧಾನ ಮಾಡೋದಿಕ್ಕೆ ಬಾಗಣ್ಣಂಗೆ ಸಾಕಾಗೋಯ್ತಂತೆ. ಅವನೇನ್ ಮಾಡ್ತಾನೆ, ಒಂದು ಒಳ್ಳೆ ಟೈಮಲ್ಲಿ ಯಾರಿಗೂ ಹೇಳ್ದಂಗೆ ರಾತ್ರೋರಾತ್ರಿ ಸಾಮಾನು ಸರಂಜಾಮು ಕಟ್ಕೊಂಡು, ಏನಿದೆ ಇವ್ರ ಸಾಮಾನು, ಒಡಕು ಕುಡ್ಕು ಪಾತ್ರೆಗಳು, ಹರ್ಕ್ಲು ಬಟ್ಟೆಗಳು, ಅದು ಬಿಟ್ರೆ ಇನ್ನೇನ್ ಇಲ್ವಲ್ಲ, ಚಿನ್ನ ಬೆಳ್ಳಿ ಎಲ್ಲ ಏನಿಲ್ಲ, ಅದನ್ನೆಲ್ಲ ಕಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ಕುಟುಂಬ ಸಮೇತರಾಗಿ, ಅಂದ್ರೆ ವೆಂಕಮ್ಮ, 4 ಜನ ಮಕ್ಕಳು, ಭಾಗಣ್ಣ, ದಾಸಣ್ಣ, ಸೀನಣ್ಣ ಮತ್ತೆ ರಂಗಣ್ಣ, ಇಷ್ಟು ಜನ ಏನ್ ಮಾಡ್ತಾರೆ, ಉತ್ತುನೂರ್ಗೆ ಹೋಗ್ಬಿಡ್ತಾರೆ. ಹಾಗಾದ್ರೆ ಉತ್ತುನೂರಲ್ಲಿ ಏನಾಗತ್ತೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.